ಆದರೆ ರಾಜ್ಯದ ಜನರಿಗೆ ಬೇಕಾಗಿರೋದು ಈ ಪ್ರಕರಣದ ಮೂಲ ಯಾವುದು ಅಂತ. ಹಲವು ಆಯ್ಕೆಗಳಿದಾವೆ ಈಗ ಎಸ್ಐಟಿ ಮುಂದೆ. ಸದ್ಯ ದೂರುದಾರನ ಹೇಳಿಕೆ ದಾಖಲಿಸಿ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದಾವೆ. ಅವನನ್ನ ಆತ ಅಗೆದು ತೆಗೆದ ಬುರುಡೆಯ ಸ್ಥಳ ಪರಿಶೀಲನೆ ಮಾಡಬಹುದು. ವಿಚಾರಣೆ ಮುಗಿಸಿ ಧರ್ಮಸ್ಥಳ ಗ್ರಾಮಕ್ಕೆ ಆತನನ್ನ ಕರೆದುಕೊಂಡು ಹೋಗೋ ಸಾಧ್ಯತೆಗಳಿದಾವೆ. ಆ ಸ್ಥಳ ಪರಿಶೀಲನೆಗೂ ಕೂಡ ಪ್ಲಾನ್ಗಳು ಆಗಬಹುದು. ಹೇಳಿಕೆ ಸಹಿತ ನ್ಯಾಯಾಧೀಶರ ನಿವಾಸಕ್ಕೂ ಕೂಡ ಹಾಜರುಪಡಿಸುವಂತ ಸಾಧ್ಯತೆಗಳಿದಾವೆ. ಆ ಬಳಿಕ ಎಸ್ಐಟಿ ಕಸ್ಟಡಿಗೆ ಕೇಳಿ ಸ್ಥಳ ಮಹಜರು ಮಾಡಬಹುದು. ಹೀಗಾಗಿ ಹಲವು ಆಯ್ಕೆಗಳ ಬಗ್ಗೆ ಎಸ್ಐಟಿ ಮುಖ್ಯಸ್ಥರ ಜೊತೆಗೆ ಚರ್ಚೆ ಆಗಿದೆ. ಇಲ್ದಿದ್ರೆ ಸದ್ಯ ವಿಚಾರಣೆ ಮುಗಿಸಿ ಮತ್ತೆ ವಿಚಾರಣೆಗೆ ನೋಟಿಸ್ ಕೊಡ್ತಾರೆ. ಆ ಚಿಂತನೆ ಕೂಡ ಇರುತ್ತೆ. ಒಟ್ಟಾರೆ ಇವತ್ತಿನ ವಿಚಾರಣೆ ಮುಕ್ತಾಯದ ಬಳಿಕ ಎಸ್ಐಟಿ ನಡೆ ನಿಗೂಢವಾಗಿದೆ. ಅಂದರೆ ಒಂದು ಹಂತಕ್ಕೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಈಗ ಶವಗಳನ್ನು ಹೂತಿರೋದ್ರ ಬಗ್ಗೆ ನಿನ್ನೆ ಸುದೀರ್ಘವಾಗಿ ಆಗಿದೆ. ಆದರೆ ಇವತ್ತು ಬುರುಡೆ ರಹಸ್ಯ ಮತ್ತೆ ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಕಸ್ಟಡಿಗೆ ತೆಗೆದುಕೊಳ್ಳಬಹುದು. ಜೊತೆಗೆ ಈಗ ಮುಂದಿನ ಪ್ರಕ್ರಿಯೆಗಳೇನಿರುತ್ತೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋದಾಗಿರ್ಬೋದು. ಅದರ ಜೊತೆಗೆ ಆತನಿಗೆ ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರೋಕ್ಕೆ ಹೇಳಿರ್ಬೋದು. ಅಂದರೆ ಆ ಥರದ ಸಾಧ್ಯತೆಗಳಿದ್ದಾವೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡುತ್ತಾರೆ. ಆದಿತ್ಯ, ಈಗ ನಿನ್ನೆ ಸುದೀರ್ಘ 8 ಗಂಟೆಗಳ ಕಾಲ ವಿಚಾರಣೆ, ಇವತ್ತು ಕೂಡ ಶರವೇಗದಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಅನಾಮಧೇಯ ವ್ಯಕ್ತಿದು ಯಾವೆಲ್ಲ ಸ್ಫೋಟಕ ಸತ್ಯಗಳನ್ನು ಆತ ಬಾಯ್ದುಬಿಟ್ಟಿದ್ದಾನೆ, ಆತ ತೆಗೆದುಕೊಂಡು ಬಂದಂತಹ ಆ ಬುರುಡೆಯ ರಹಸ್ಯ ಬಯಲಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಮುಂದಿನ ವಿಚಾರಣೆಯ ಹಂತ ಹೇಗಿರುತ್ತೆ ಅನ್ನೋದು. ಹೌದು ಪ್ರಭು, ನಿನ್ನೆ ಸುಮಾರು 8 ಗಂಟೆಯ ವಿಚಾರಣೆ, ಇವತ್ತು ಸುಮಾರು 2 ಗಂಟೆಗೂ ಅಧಿಕ ವಿಚಾರಣೆ, ಒಟ್ಟು 10 ಗಂಟೆಯ ವಿಚಾರಣೆ ಅನಾಮಿಕರನ್ನು ಕೂರಿಸಿಕೊಂಡು ಎಸ್ಐಟಿ ಟೀಮ್ ಮಾಡ್ತಾ ಇದೆ. ಮತ್ತು ಇವತ್ತು ಸ್ಪೆಷಲ್ ಆಗಿ ಪ್ರಣವ್ ಮೋಹಂತಿ ಅವರು ಕೂಡ ಇವತ್ತಿನ ಒಂದು ವಿಚಾರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಅನಾಮಿಕನನ್ನು ನಿನ್ನೆಯಿಂದ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಹೇಳಿಕೆ ದಾಖಲೀಕರಣ ಅನ್ನುವಂಥದ್ದು ನಡೀತಾ ಇದೆ. ಆತ ಏನೆಲ್ಲ ಆರೋಪಗಳನ್ನು ಮಾಡಿದಾನೋ, ಏನೆಲ್ಲ ವಿಚಾರಗಳನ್ನು ಹೇಳಿದಾನೋ ಅದರ ಬಗ್ಗೆ ಆತನಿಗೆ ಸ್ಪಷ್ಟತೆ ಇದೆಯಾ, ಆತನಿಗೆ ಅರಿವಿದೆಯಾ, ಆತ ಅದಕ್ಕೆ ಬದ್ಧನಾಗಿದ್ದಾನ, ಮುಂದಿನ ಕಾನೂನು ಪ್ರಕ್ರಿಯೆಗೆ ಆತ ತಯಾರಾಗಿದ್ದಾನ, ಈ ಆಯಾಮದಲ್ಲಿ ಈಗ ಆತನಿಂದ ಹೇಳಿಕೆಗಳನ್ನು ಪಡೆಯಲಾಗ್ತಾ ಇರುವಂಥದ್ದು. ಯಾವುದೇ ಕ್ಷಣದಲ್ಲೂ ಬೇಕಾದರೂ ಆತನನ್ನು ವಶಕ್ಕೆ ಪಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಈಗಾಗಲೇ ಹಿರಿಯ ಅಧಿಕಾರಿಗಳ ಟೀಮ್ ಈ ಬಗ್ಗೆ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕೂಡ ಸಾಕಷ್ಟು ಆಯ್ಕೆಗಳು ಇದೆ. ಇವತ್ತು ಹಾಗಾದರೆ ಅನಾಮಿಕನನ್ನು ವಶಕ್ಕೆ ಪಡಿತಾರಾ? ಯಾಕೆ ವಶಕ್ಕೆ ಪಡಿತಾರಾ ಅಂದರೆ ಆತ ತೆಗೆದುಕೊಂಡು ಬಂದಿರುವಂತಹ ಒಂದು ತಲೆ ಬುರುಡೆ ಏನಿತ್ತು, ಆತ ಅದನ್ನು ಎಸ್ಐಟಿಗೆ ಸಬ್ಮಿಟ್ ಮಾಡಿದ್ದಾನೆ. ಸೊ ಆ ತಲೆ ಬುರುಡೆ ಆತ ಎಲ್ಲಿಂದ ತಂದಿದ್ದಾನೆ, ಆ ಜಾಗ ಯಾವುದು, ಅದನ್ನು ಪರಿಶೀಲನೆ ಮಾಡೋದಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಈಗ ಎಸ್ಐಟಿ ಮುಂದೆ ಒಂದಲ್ಲ ಎರಡಲ್ಲ ಸಾಕಷ್ಟು ಆಯ್ಕೆಗಳು ಇದೆ. ಒಂದು, ಅವರು ನೇರವಾಗಿ ಆತನನ್ನು ಆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅದರ ಪರಿಶೀಲನೆಯನ್ನು ಮಾಡಬಹುದು, ಮಹಜರು ಪ್ರಕ್ರಿಯೆಯನ್ನು ನಡೆಸಬಹುದು. ಇಲ್ವಾದಲ್ಲಿ ನ್ಯಾಯಾಧೀಶರ ಮುಂದೆ ಒಪ್ಪಿಸಿ ಆತ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾನೋ ಅದನ್ನು ದೃಢಪಡಿಸಿ ನ್ಯಾಯಾಧೀಶರ ಮುಂದೆ ಕೊಟ್ಟು ಈತನನ್ನು ನಮ್ಮ ವಶಕ್ಕೆ ನಾವು ಪಡ್ಕೊಳ್ತೀವಿ ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಬೋದು. ಇಲ್ವಾದಲ್ಲಿ ಆತನಿಗೆ ನೋಟಿಸ್ ಕೊಟ್ಟು, ಈ ಹಿಂದೆ ಯಾವ ಥರ ನಡೆದಿತ್ತು ನೋಟಿಸ್ ನೀಡಿ ಈಗ ವಾಪಸ್ ಕಳಿಸಿ ಆತನಿಗೆ, ಮತ್ತೆ ಮುಂದಿನ ವಿಚಾರಣೆ ಇರೋ ಸಂದರ್ಭ ನಾವು ನಿಮಗೆ ನೋಟಿಸ್ ನೀಡ್ತೀವಿ ಅಂತ ವಾಪಸ್ ಕೂಡ ಕಳುಹಿಸ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಸಭೆ ನಡೀತಾ ಇದೆ. ಪ್ರಣವ್ ಮೋಹಂತಿ ಅವರ ನೇತೃತ್ವದಲ್ಲಿ, ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರ ನೇತೃತ್ವದಲ್ಲಿ SP ಜಿತೇಂದ್ರ ಕುಮಾರ್ ದಯಾಮ, ಅನುಚೇತ್ ಸೇರಿದಂತೆ ಕೆಳ ಹಂತದ ಅಧಿಕಾರಿಗಳ ತಂಡ ಕೂಡ ಇದೆ. ಸೊ ಅವರ ಬಳಿ ಅವರನ್ನು ಕೂರಿಸಿಕೊಂಡು ಸಭೆ ನಡೀತಾ ಇದೆ. ಮುಂದೆ ನಾವು ಏನು ಮಾಡ್ಬೋದು, ಯಾಕಂದರೆ ಒಂದು ವಿಚಾರ ಈಗ ಮುಂದ್ಗಡೆ ಇರುವಂಥದ್ದು, ಆತ ಒಪ್ಪಿಸಿರುವಂಥ ಕಳೆ ಬರಹ, ಅದರ ರಹಸ್ಯ ಬಯಲಾಗಬೇಕಾಗಿದೆ. ಯಾಕಂದರೆ ಆತನ ಆರೋಪಗಳು, ಆತನ ಪಶ್ಚಾತ್ತಾಪ, ಆತ ಸರೆಂಡರ್ ಆಗುವಂಥದ್ದು ಎಲ್ಲವೂ ಕೂಡ ಈ ಪ್ರಕರಣದ ಮೇಲೆ ನಿಂತಿದೆ. ಇದರ ಅರಿವಿದ್ದೆ ಆತ ಎಷ್ಟೋ ವರ್ಷಗಳ ಹಿಂದೆ ಹೂತಿದ್ದಂಥ ಒಂದು ಕಳೆ ಬರಹವನ್ನು ತಂದು ನಾನು ಮಾಡ್ತಾ ಇರುವಂಥ ಆರೋಪ ನಿಜ, ನಾನು ಹೇಳ್ತಾ ಇರುವಂಥ ವಿಚಾರಗಳು ನಿಜ ಅನ್ನೋದನ್ನು ಸಾಬೀತುಪಡಿಸಬೇಕು ಅಂತಾನೆ ನಾನು ಹಿಂದೆ ಹೂತಿದ್ದೆ ಎನ್ನಲಾದಂಥ ಆ ಒಂದು ಕಳೆ ಬರಹವನ್ನು ಆತ ತಂದು ಒಪ್ಪಿದ್ದು. ಸೊ ಆ ಕಳೆ ಬರಹ ನಿಜವಾಗಲೂ ಕೂಡ ಅದೇ ಜಾಗದಲ್ಲಿ ಆತ ಹೂತಿದ್ನ, ಎಷ್ಟು ವರ್ಷಗಳಿಂದ ಹೂತಿದ್ದ, ಆ ಮಣ್ಣಿನ ಸ್ಯಾಂಪಲ್ ಈಗ FSLಗೆ ಹೋಗಿರುವಂಥ ಕಳೆ ಬರಹದ ಸ್ಯಾಂಪಲ್ ಮ್ಯಾಚ್ ಆಗುತ್ತಾ, ಆ ಜಾಗ ಅದೇನಾ, ಈ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಯುತ್ತೆ. ಹಾಗಾಗಿ ಆತನನ್ನು ಮೊದಲಿಗೆ ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಮತ್ತು ನಿನ್ನೆ ನಡೆದಂಥ ವಿಚಾರಣೆಯಲ್ಲೂ ಕೂಡ ಆತ ಸಾಕಷ್ಟು ಜಾಗಗಳನ್ನು ಉಲ್ಲೇಖ ಮಾಡಿದ್ದಾನೆ. ಎಲ್ಲೆಲ್ಲ ಶವ ಹೂತಿದ್ದೀನಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದಾನೆ. ಸ್ಪಷ್ಟವಾಗಿ ಹೇಳದೆ ಹೋದರೂ ಕೂಡ ಇಂಥ ಜಾಗದಲ್ಲಿ ಅನ್ನುವಂಥದ್ದನ್ನಾದರೂ ಆತ ಸ್ಪಷ್ಟಪಡಿಸಿದ್ದಾನೆ. ಹಾಗಾಗಿ ಅದರ ಆಧಾರದಲ್ಲೂ ಕೂಡ SIT ಅಧಿಕಾರಿಗಳು ಒಂದು ಮ್ಯಾಪ್ ಮಾಡ್ಕೊಂಡಿದ್ದಾರೆ. ಮತ್ತು ಈಗ ಆತ ಇನ್ನೊಂದು ವಿಚಾರಗಳನ್ನು ಕೂಡ SIT ಮುಂದೆ ಇಟ್ಟಿದ್ದಾನೆ. ಯಾಕಂದರೆ ನಾನು ಹೂತಂಥ ಶವಗಳಿಗೆ ಪೊಲೀಸ್ ಪ್ರಕ್ರಿಯೆ ಅನ್ನುವಂಥದ್ದು ನಡೆದಿಲ್ಲ ಅಂತ. ಹಾಗಾಗಿ ಬೆಳ್ತಂಗಡಿ ಪೊಲೀಸರು ಕೂಡ ಅಲರ್ಟ್ ಆಗಿರುವಂಥ ರೀತಿಯಲ್ಲಿ SIT ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಕನಿಷ್ಠ ಪಕ್ಷ
1995ರಿಂದ 2005ರವರೆಗೆ ಇರುವಂಥ ದಾಖಲೆಗಳನ್ನಾದರೂ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಪ್ರಾಥಮಿಕ ಹಂತದಲ್ಲಿ ಅನ್ನುವಂಥ ರೀತಿಯಲ್ಲಿ ಈ ಅನಾಮಧೇಯ ಶವಗಳು, ಅಪರಿಚಿತ ಶವಗಳು, ನಿಗೂಢ ಕೊಲೆ ಪ್ರಕರಣಗಳು, ಅಪರಾಧ ಸಾಬೀತಾಗದೇ ಇರುವಂಥ ಪ್ರಕರಣಗಳು, ಈ ರೀತಿಯ ಪ್ರಕರಣಗಳು ಇದರ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅನ್ನುವಂಥ ಒಂದು ಸೂಚನೆ ಈ ಹಿಂದೆ ಕೂಡ ನೀಡಲಾಗಿತ್ತು. ಸೊ ಇವತ್ತು ಆತ ಕೊಡ್ತಾ ಇರುವಂಥ ಹೇಳಿಕೆ ಆಧಾರದಲ್ಲೂ ಕೂಡ ಅದನ್ನು ಬೆಳ್ತಂಗಡಿ ಪೊಲೀಸರಿಗೆ ರವಾನಿಸುವಂಥ ಕೆಲಸ ಆಗಿದೆ. ಸರಿ, ಸುಮಾರು 2 ಗಂಟೆಯಿಂದ ವಿಚಾರಣೆ ನಡೀತಾ ಇದೆ. ನಾವು ಬೆಳಿಗ್ಗೆನೇ ಹೇಳ್ತಾ ಇದ್ವಿ, ಇದು ಬಹಳ ಒಂದು ಮಹತ್ವವಾದ ದಿನ, ಡಿಸೈಡಿಂಗ್ ಡೇ, ನಿರ್ಣಾಯಕವಾಗಿರುವಂಥ ವಿಚಾರ ಅಂತ. ಧರ್ಮಸ್ಥಳ ಕೇಸ್ ಫೈಲ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹತ್ವವಾದ ಒಂದು ಬೆಳವಣಿಗೆ ನಡೆಯುತ್ತೆ. ಈ ಬೆಳವಣಿಗೆ ತನಿಖೆಗೆ ಒಂದು ರೀತಿ ದಾರಿದೀಪ ಅಂತಾನು ಹೇಳ್ಬೋದು. ಹಾಗಾಗಿ SIT ಅಧಿಕಾರಿಗಳು ಇವತ್ತು ಯಾವ ನಿರ್ಧಾರಕ್ಕೆ ಬರ್ತಾರೆ, ಇದು ಕುತೂಹಲ ಕಾರಣವಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.